ಅಲ್ಲೋ ಹೂವಾಯ್ತು ಕಣ. ಯಾಕ ಧರ್ಮಸ್ಥಳಕ್ಕೆ ಹೋಗಿ ಅಷ್ಟು ಜಲ್ದಿ ಬಂದ್ಬಿಟ್ಟಿದ್ದೀರಾ? ಮಮ್ಮಿ ತರಾರ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಲ್ಲೋ ಹೂವಾಯ್ತು ಕಣ. ನೆಕ್ಸ್ಟ್ ಇದೆ ಕಟ್ಟದ ಮನ ಅಲ್ವಾ. ಪೂಜೆ ಎಲ್ಲ ಆಯಿತು. ಇವತ್ತು ಬಂದು ಸಂಡೇ, ಬೆಂಗಳೂರಿಂದ ಪೂಜೆಗೆ ಬಂದಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು
ಪೂಜೆ ಎಲ್ಲ ಆಯ್ತಲ್ವ, ಇವಾಗ ಒಂದು ಟಿಫನ್ಗೆ ರೆಡಿ ಆಗೈತೆ. ದೋಸೆ ಮಾಡಬೇಕು. ಇವತ್ತು ಬಂದು ಮಸಾಲೆ ದೋಸೆ ಮಾಡಿದ್ದೆ ನನ್ನ ಮಗಳಿಗೆ. ನಾರ್ಮಲ್ ದೋಸೆ ಅಂತೂ ನಮ್ಮ ಮನೇಲಿ ಮಾಡಲ್ಲ, ಮಸಾಲೆ ದೋಸೆ ಇಲ್ಲಾಂದರೆ ಬದನೆಕಾಯಿ ಗೊಜ್ಜು ಮಾಡಬೇಕು. ಇವತ್ತು ನಾನು ಮಸಾಲೆ ದೋಸೆ ನನ್ನ ಮಗಳಿಗೆ ಫೇವ್ರೇಟ್ ಬಂದು ಮಸಾಲೆ ದೋಸೆ ಬಂದು ಎಲ್ಲ ರೆಡಿ ಆಗೈತೆ. ದೋಸೆ ಮಾತ್ರ ಮಾಡಬೇಕಷ್ಟೇ, ಇನ್ನೆಲ್ಲ ಮಿಕ್ಕಿರೋದೆಲ್ಲ ರೆಡಿ ಆಗೈತೆ. ಕೆಂಪು ಚಟ್ನಿ ಮಾತ್ರ ಜಾಸ್ತಿ ಮಿಕ್ಸಿಗೆ ಹಾಕಿ ಇಕ್ಕಿರ್ತೀನಿ, ಯಾಕಂದರೆ ಒಂದು 2-3 ಟೈಮ್ ಅವಳು ದೋಸೆಗೆ ಅಪ್ಲೈ ಮಾಡ್ಕೊಂಡು ತಿಂತಾ ಇರ್ತಾಳೆ. ಪಲ್ಯ ಎಲ್ಲ ರೆಡಿ ಆಗೈತೆ. ಪೂಜೆಗೆ ಬಂದಿರಲ್ವ, ದೇವ್ರಿಗೆ ಪ್ರಸಾದ ಮಾಡ್ಕೊಂಬಂದಿದ್ರು, ಪೊಂಗಲ್ ಮತ್ತು ಮೊಸರನ್ನ. ಒಂದಷ್ಟು ಜನಕ್ಕೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಪ್ರಸಾದ ಹಂಚ್ತೀವಿ. ಮನೇಲೂ ಕೊಡ್ತಾರೆ, ಮತ್ತು ಅವ್ರ ಮನೆಗೂ ಸ್ವಲ್ಪ ಎತ್ಕೊಂಡು ಹೋಗ್ತಾರೆ. ಪೂಜೆಗೆ ಬರೋವಾಗೆಲ್ಲ ಪ್ರಸಾದ ಮಾಡಿಕೊಂಡು ಬರ್ತಾರೆ ಅವರು. ನಿಂದು ಉಡ್ತಪ್ಪ ಬಾರ. ಯಾಕ ಧರ್ಮಸ್ಥಳಕ್ಕೆ ಹೋಗಿ ಅಷ್ಟೊಂದು ಬಂದ್ಬಿಟ್ಟಿದ್ದೀರಾ? ಹೋದ್ರೆ ಇಲ್ಲ ಅರ್ಧ ದಾರಿ ಇಲ್ಲ ಹಾ. ರುಚಿಯಾಗಿರೋ ಮಸಾಲೆ ದೋಸೆ ರೆಡಿ ಆಗೈತೆ. ದೋಸೆ ಜೊತೆ ನಾವು ಕೆಂಪು ಚಟ್ನಿ ಮತ್ತು ನಾರ್ಮಲ್ ಚಟ್ನಿ ಹಾಕ್ಕೊಂಡು ತಿನ್ಬೋದು. ಇವತ್ತು ಪೂಜೆ ಎಲ್ಲ ಆಯಿತು. ಬೆಂಗಳೂರಿಂದ ಪೂಜೆಗೆ ಬಂದಿದ್ರು. ಪೂಜೆ ಎಲ್ಲ ಆಯಿತು, ಟಿಫನ್ ಆಯಿತು, ಮಸಾಲೆ ದೋಸೆ ಮಾಡಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಐತೆ, ನಮ್ಮ ದೊಡ್ಡಪ್ಪನ ಮಗಳದು ಫಂಕ್ಷನ್ ಐತೆ. ಇವತ್ತು ಹೋಗ್ತಾ ಇದೀವಿ. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು 3 ಜನ ಹೋಗ್ತಾ ಇದೀವಿ. ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು. ಹೋಗಿ ಬೇಗ ಬರೋಣ ಅಂದ್ಬಿಟ್ಟು ಇದ್ದೀವಿ. ನನ್ಗಂತೂ ತುಂಬಾ ಏರ್ ಫಾಲ್ ಆಗ್ತೈತೆ. ನಾನು ರೀಸೆಂಟ್ ಆಗಿ ಅಮೆಝಾನ್ ಅಲ್ಲಿ ಗಮ್ಮಿಸ್ ತರಿಸಿದ್ದೀನಿ. ಅಂದ್ರೆ ನ್ಯಾಚುರಲ್ ಸಿಕ್ಕಾಪಟ್ಟೆ ಏರ್ ಫಾಲ್ ಐತೆ ನನ್ಗೆ. ನೋಡಿ ಎಷ್ಟು ಏರ್ ಫಾಲ್ ಐತೆ. ಇನ್ನ ಜಾಸ್ತಿ ಉದುರ್ತಾ ಇತ್ತು, ಅಂದ್ರೆ ಏರ್ ಫಾಲ್ ತುಂಬಾ ಆಗ್ತಾ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗೈತೆ. ನಂದು ಏರ್ ಫಾಲ್ ಬಂದು ಸ್ವಲ್ಪ ಇವಾಗ ಕಮ್ಮಿ ಆಗೈತೆ. ನಾನು ಇವಾಗ ರೀಸೆಂಟ್ ಆಗಿ ಒಂದು 15 ಡೇಸ್ ಇಂದ ನಾನು ನ್ಯಾಚುರಲ್ ಬಯೋಟಿನ್ ಗಮ್ಮಿಸ್ ತರಿಸಿದ್ದೀನಿ. ನಮ್ಗೆ ಏರ್ ಫಾಲ್ ಕಮ್ಮಿ ಆಗತ್ತೆ, ಸ್ಕಿನ್ ಗ್ಲೋ ಇರತ್ತೆ, ಎಲ್ಲದಕ್ಕೂ ಚೆನ್ನಾಗಿರತ್ತೆ. ನೈಲ್ಸ್ ತುಂಬಾ ಎಲ್ಲರಿಗೂ ಉದ್ರೋಗ್ತಾ ಇರತ್ತೆ, ಅಂದ್ರೆ ಸ್ಟ್ರೆಂತ್ ಇರಲ್ಲ ನೈಲ್ಸ್ ಅಂತೂ. ನೈಲ್ಸ್ ಸ್ಟ್ರೆಂತ್ ಬರತ್ತೆ. ಇದು ಚೆನ್ನಾಗಿರತ್ತೆ. ನಮ್ಗೆ ಏನ್ ಮಾತ್ರೆ ಹಂಗಿಲ್ಲ, ನಾರ್ಮಲ್ ಗಮ್ಮಿಸ್ ತರ ಬರತ್ತೆ, ಅಂದ್ರೆ ಚಾಕ್ಲೇಟ್ ತರ ಬರತ್ತೆ ಇದು. ಡೈಲಿ ಸುಮ್ನೆ ಒಂದೊಂದು, ಯಾವಾಗ ನನಗೆ ಫ್ರೀ ಇರುವಾಗ ಒಂದೊಂದು ತಗೊಳ್ಳಿ, 2 ತಗೊಳಕ್ ಹೋಗ್ಬೇಡಿ, 1 ತಗೊಂಡ್ರೆ ಸಾಕಿದು. ನೋಡಿ ಸೇಮ್ ಜೆಲ್ ತರ ಇರತ್ತೆ ನಿಮ್ಗೆ. ಇದ್ರಲ್ಲಿ ಆರೆಂಜ್ ಅಲ್ಲೂ ಸಿಗತ್ತೆ, ಸ್ಟ್ರಾಬೆರಿ ಅಲ್ಲೂ ಸಿಗತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗತ್ತ ಅದು ತಗೊಬಹುದು. ನಾನ್ ಬಂದು ಸ್ಟ್ರಾಬೆರಿ ಅಲ್ಲಿ ತರಿಸಿದೀನಿ. ಡೈಲಿ ಒಂದೊಂದು ತಗೊಳ್ಳಿ. ಮಿನಿಮಮ್ 1 ಮಂತ್ ತಗೊಂಡು ನೀವು ಬಿಟ್ರೆ ಅದಾಗಲ್ಲ. ಮಿನಿಮಮ್ 3 ಮಂತ್ಸ್ ತಗೊಳ್ಳಿ. 1 ಬಾಕ್ಸ್ ಅಲ್ಲಿ 60 ಬರುತ್ತೆ. 2 ಮಂತ್ಸ್ ಬರುತ್ತೆ. ಇನ್ನೊಂದು ಬಾಕ್ಸ್ ತರಿಸ್ಕೊಂಡ್ರೆ 4 ಮಂತ್ಸ್ ಬರುತ್ತೆ. ತುಂಬಾ ಕಮ್ಮಿ ಆಗತ್ತೆ ಏರ್ ಫಾಲ್ ಅಂತೂ. ನನ್ಗಂತೂ ನಿಜವಾಗ್ಲೂ ತುಂಬಾ ಏರ್ ಫಾಲ್ ಆಗ್ತೈತೆ. ಇವಾಗ ನಾನು ಇದು ಒಂದು 15 ಡೇಸ್ ಇಂದ ತಗೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತೈತೆ. ನೀವು ತಗೊಳ್ಳಿ. ನಾನು ಅಮೆಝಾನ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಅಮೆಝಾನ್ ಅಲ್ಲಿ ತಗೊಂಡಿರೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಬೈ ಮಾಡ್ಬೋದು. ನಾರ್ಮಲ್ ಚಾಕ್ಲೇಟ್ ತರನೇ ಇರತ್ತೆ, ಕಹಿ ಇರಲ್ಲ, ಏನಿರಲ್ಲ. ಮುಂಚೆ ನಾವ್ ಈ ತರ ಚಾಕ್ಲೇಟ್ಸ್ ಬಂದು ಜೆಲ್ಲಿ ಟೈಪ್ ಚಾಕ್ಲೇಟ್ಸ್ ತಗೊಂಡ್ ಅಂದ್ರೆ ಚಾಕ್ಲೇಟ್ ಜೆಲ್ಲಿ ತಿಂತಾ ಇದ್ವಿ, ಆ ತರ ಇರತ್ತೆ. ಈ ಬಾಕ್ಸ್ ಅಷ್ಟೇ ಎಷ್ಟು ಕ್ಯೂಟ್ ಆಗಿರತ್ತೆ. ಏನನ ಖಾಲಿ ಆದ್ಮೇಲೂ ಏನನ ಹಾಕೊಂಡು ಇಟ್ಕೊಬಹುದು. ಇವಾಗ ಇನ್ನೊಂದ್ ಸ್ವಲ್ಪ ರೆಡಿ ಆಗ್ಬೇಕು. ಇನ್ನ ರೆಡಿ ಆಗಿ ಹೋಗ್ಬೇಕು. ನಾವು ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರ ಇದ್ದೀವಿ. ಇನ್ನೇನು ಫಂಕ್ಷನ್ಗೆ, ಒಂದೊಂದು ಫಂಕ್ಷನ್ಗೆ ನಾವು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಒಂದೊಂದು ಫಂಕ್ಷನ್ಗೆ ಹಾಕೋಕ್ಕಾಗಲ್ಲ. ನಾರ್ಮಲ್ ನಮ್ಮ ಮನೇಲಿ ಏನಾನ ಇದ್ದರೆ ನಾವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಕೊಬೋದು. ಒಂದೊಂದು ಕಡೆ ಅವೈಲಬಲ್ ಇರುತ್ತೆ, ಒಂದೊಂದು ಕಡೆ ನಾವು ಮಾಡೋಕ್ಕೂ ಆಗಲ್ಲ. ಒಂದೊಂದು ಫಂಕ್ಷನಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನೇನು ರೀಚ್ ಆಗೋ ಟೈಮು ಇನ್ನೇನು 5 ಮಿನಿಟ್ಸ್ ಐತೆ. ಎಷ್ಟು ಟಯರ್ಡ್ ಆಗ್ಬಿಟ್ಟೈತೆ ಅಂದರೆ ನಾವು 1.5 ಅವರ್ ಆಗಿರೋದು ಅಷ್ಟೇ ಬಂದಿರೋದು. ಮಧ್ಯಾಹ್ನ ಅಲ್ವಾ, ತುಂಬ ಬಿಸಿಲಿತ್ತು. ಇನ್ನೇನು ಬಂದು ರೀಚ್ ಆಗಿದ್ವಿ. ನಮ್ಮ ತಂಗಿ ಮಗ ಬಂದವನೇ ಕರ್ಕೊಂಡು ಹೋಗೋಕ್ಕೆ. ಇನ್ನೇನು ಬಂದು ಹಾಲಲ್ಲಿ ಬಂದಿದ್ದೀವಿ, ಎಲ್ಲ ಕುತ್ಕೊಂಡಿದ್ದೀವಿ.
ಇವಾಗ ಫಂಕ್ಷನಲ್ಲಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ನನ್ನ ಸಬ್ಸ್ಕ್ರೈಬ್ ಇದ್ದರು, ಅವ್ರ ಜೊತೆನೇ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ಒಂದು ಖುಷಿ ಆಗುತ್ತೆ, ಸಬ್ಸ್ಕ್ರೈಬ್ ಅಂದ್ರೇ ಒಂಥರ ಖುಷಿ ಆಗುತ್ತೆ. ಎಲ್ಲರೂ ಅವ್ರ ಜೊತೆನೂ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ಒಬ್ಬೊಬ್ಬರು ಎಲ್ಲರೂ ಆ್ಯಡ್ ಆಗ್ತಾಯಿದ್ರು. ನೀವೇ ನೋಡ್ತಾ ಇರ್ಬೋದು. ನಾವು ಒಬ್ಬರು ನಿಂತ್ಕೊಂಡು 2 3 ಜನ 4 ಜನ ಈ ಥರ ಎಷ್ಟು ಜನ ಒಂದು ಫುಲ್ ಲೈನೇ ಆಗೋಗುತ್ತೆ. ಅದ್ರಲ್ಲಿ ಚಿಕ್ಕ ಮಕ್ಕಳು ಬಂದು ಆಂಟಿ ನಾನು ನಿಮ್ಮ ವಿಡಿಯೋ ನೋಡ್ತೀನಿ ಅಂತಾರೆ. ಒಂಥರ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಆಂಟಿ ವಿಡಿಯೋಕ್ಕೆ ಆಂಟಿ ವಿಡಿಯೋ ಸಿಕ್ಕಿ ಅಂತಾನೆ ಇರ್ತಾರಂತೆ. ಒಂಥರ ಖುಷಿ ಆಗುತ್ತೆ. ಎಲ್ಲನೋ ಒಂದು ಕಡೆ ಎಲ್ಲನೋ ಹೋದ್ರೆ ಒಂದು ಗುರ್ತಿಡಿತಾರಲ್ವ, ಅದೊಂಥರ ಖುಷಿ ಆಗುತ್ತೆ. ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಫಂಕ್ಷನ್ ಎಲ್ಲ ಆಯಿತು, ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ಅಲ್ಲೆಲ್ಲ ಆಯಿತು. ಇವಾಗ ಎಲ್ಲರ ಜೊತೆ ಒಂದು ಫೋಟೋಸ್ ಆಯಿತು. ಫಂಕ್ಷನ್ ಎಲ್ಲ ಆಗಿತ್ತು. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ವಿ. ಇಲ್ಲಿ ಫಂಕ್ಷನಲ್ಲಿ ಅಶ್ವಿನಿ ಅವ್ರದ್ದು ಬರ್ತಡೇ ಇತ್ತು. ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು. ಅದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅವ್ರದ್ದು ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು. ಎಲ್ಲರಿಗೂ ಕೇಕ್ ಕೊಡ್ತಾಯಿದ್ರು. ಅವ್ರಿಗೂ ತಿನ್ನಿಸ್ತಾ ಇದ್ದೆ. ಅಂದರೆ ಅವ್ರದ್ದು ಬರ್ತಡೇ ಅಲ್ವಾ ಇವತ್ತು. ಗ್ರೀನ್ ಕಲರ್ ಸ್ಯಾರಿ ಅವ್ರದ್ದೇ ಅಶ್ವಿನಿ ಅವ್ರದ್ದು ಇವತ್ತು ಬರ್ತಡೇ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇನ್ನೇನೆಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗಬೇಕು. ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡಿದ್ವಿ. ಫಂಕ್ಷನ್ ಎಲ್ಲ ಮುಗೀತು. ಎಲ್ಲರೂ ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ರು. ನಮ್ಮ ಅತ್ತಿಗೆಯವರು ಬಂದರು. ಅವ್ರದ್ದು ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ಅವ್ರ ಜೊತೆ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀವಿ. ಇನ್ನೇನು ಎಕ್ಸಿಟ್ ಆಗಬೇಕು ನಾವು. में चला रहा है। ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ತಂಗಿಯವ್ರ ಮನೆಗೆ ಹೋಗಿ ಹಂಗೆ ನಮ್ಮ ತಾಯಿಯವ್ರ ಮನೆಗೆ ಹೋಗಿದ್ವಿ. ಅಲ್ಲೆಲ್ಲ ವಿಡಿಯೋ ಮರ್ತೇ ಹೋದ್ವಿ. ಅಲ್ಲಿ ವಿಡಿಯೋಸ್ ಮಾಡೋದು ಒಂದೊಂದ್ಸಲ ಎಲ್ಲ ಸೇರಿದರೆ ವಿಡಿಯೋಸ್ ಮಾಡೋಕ್ಕೆ ಆಗಲ್ಲ, ಮರ್ತೋಗಿರ್ತೀವಿ. ಅಲ್ಲಿಂದ ಇವಾಗ ನಮ್ಮ ಅಮ್ಮವ್ರ ಮನೆಯಿಂದ ಎಕ್ಸಿಟ್ ಆಗಿ ಹೋಗ್ತಾ ಇದ್ವಿ. ಇದು ಬನಶಂಕರಮ್ಮನ ದೇವಸ್ಥಾನ. ನಮ್ಮ ಅಮ್ಮವ್ರ ಮನೆ ಹತ್ರನೇ ಇರೋದು ದೇವಸ್ಥಾನ. ಬಂದು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ವಾಪಸ್ ಹೋಗ್ತಾ ಇದ್ದೀವಿ. ನ್ಯಾಚುರಲ್ ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಮನೆಗೆ ಅಂದ್ಬಿಟ್ಟು. ನನ್ನ ಮಗ ಬಂದಿರಲಿಲ್ಲಲ್ವ, ಅದಕ್ಕೋಸ್ಕರ ಮನೆಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹಂಗೆ ನಮ್ಮ ತಮ್ಮನೂ ಬಂದಿದ್ದ. ಅಲ್ಲಿಂದ ಅವರು ಶಾಪಿಂದ ವಾಪಸ್ ಬರ್ತಾಯಿದ್ರು. ಅವರು ನಮಗೆ ಸಿಕ್ಕಿದ್ರು. ಅಲ್ಲಿಂದ ಐಸ್ ಕ್ರೀಮ್ ತೊಗೊಳ್ಳೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊತಾ ಇದ್ದೀವಿ. ಊಟ ಎಲ್ಲ ಜಾಸ್ತಿ ಆಗಿತ್ತು. ಮನೇಲಿ ನಮ್ಮ ತಾಯಿಯವ್ರ ಮನೇಲೂ ಐಸ್ ಕ್ರೀಮ್ ತಿಂದ್ಬಿಟ್ಟು ಬಂದಿದ್ವಿ. ಇಲ್ಲಿ ಒಂದು ತೊಗೊಂಡು ತಿಂದ್ಬಿಟ್ಟು ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫೋಟೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡಿದ್ದೀನಿ. ಯಾರು ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ.